ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನನ್ನ ಮಗಳ ಮೊದಲನೇ ದಿನ ಸ್ಕೂಲು. ಸ್ಕೂಲ್ ಶುರು ಆಯಿತು. ಇನ್ನು ಡೈಲಿ ರೂಟೀನ್ ನಂದು ಕೂಡ ಶುರು ಆಯಿತು ಅಂತಲೇ ಹೇಳ್ಬಹುದು. ಇಷ್ಟು ದಿನ ಏನಾಯ್ತಾಯಿತು ಅಂದರೆ ನಾವು 7 ಗಂಟೆ 7:15 ಎದ್ದರು ಟಿಫನ್ ಎಲ್ಲ ಮಾಡೋದಕ್ಕೆ 9:30 10 ಗಂಟೆ ಆದರೂ ನಡೀತಾಯಿತ್ತು. ಬಟ್ ಈಗ ಹಂಗಲ್ಲ. ಶಾರ್ಪ್ 8 ಗಂಟೆ ಅಷ್ಟರಲ್ಲಿ ಟಿಫನ್ ಬಾಕ್ಸ್ ರೆಡಿ ಇರಲೇಬೇಕು. ಹಾಗಾಗಿ ಎಲ್ಲ ಮಂದಿರಿಗೂ ಇದೆ ಅಲ್ವಾ. ಅವರ ಒಂದು ಡೈಲಿ ರೂಟೀನ್ ಏನಾಗ್ಬಿಟ್ಟಿರುತ್ತೆ, ಮಕ್ಕಳಿಗೆ ಸ್ಟಿಕ್ ಆನ್ ಆಗಿಬಿಟ್ಟಿರುತ್ತೆ. ಅವ್ರ ಜೊತೆನೇ ನಮ್ಮ ಒಂದು ಡೈಲಿ ರೂಟೀನ್ ಕೂಡ ಹೋಗ್ತಾನೆ ಇರುತ್ತೆ. ಅದ್ರ ಮಧ್ಯ ನಮ್ಮ ಪಾಪು ಇಷ್ಟು ದಿನ ಮಲ್ಕೋತಾ ಇದ್ದಾನೋ, ಇವತ್ತು ಅವನು ನನ್ನ ಜೊತೆಲೇ ಇದ್ದಿದ್ದಾನೆ. ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವೇನೇನೋ ಅಂದ್ಕೊಂಡು ನೈಟೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀವಿ. ಇವತ್ತು ಇದೇ ರೀತಿ ಮಾಡಿಕೊಡ್ಬೇಕು, ಹಿಂಗೆ ಇರಬೇಕು ಅಂಥೇಳಿ. ಇಬ್ಬರು ಮಕ್ಕಳಿದ್ರೆ ಮನೇಲಿ ಈ ರೀತಿ ಕಾಮನ್ನಾಗಿ ಸ್ವಲ್ಪ ಟೈಮ್ ಏರುಪೇರು ಆಗಿಬಿಡುತ್ತೆ. ಇವತ್ತು ನಾನು ಬಾಕ್ಸ್ಗೆ ಅವಳಿಗೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆ ನಾನು ಮನೆಯಲ್ಲೇ ಬಸಳೆ ಸೊಪ್ಪು ಬಿಡಿಸಿದ್ನಲ್ಲ, ಬಸಳೆ ಸೊಪ್ಪು ಅದನ್ನು ರುಬ್ಬಿಟ್ಟು ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇದ್ದೀನಿ, ಇಷ್ಟ ಆಗುತ್ತೆ ಅಂತೇಳಿ. ಸಿಂಪಲಾಗೆ ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಇದೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಸೊಪ್ಪು ತಂದಾಗ ಒಂದೇ ಒಂದು ಕಡ್ಡಿ ಥರ ಇತ್ತು, ಅದನ್ನು ಹಾಕಿದೆ ಸುಮ್ಮನೆ ಪಾಟ್ಗೆ. ಅದು ಒಪ್ಕೊಂಡು ಹೋಗಿದೆ. ಅದು ಯೂಸ್ ಆಗುತ್ತೆ. ಸೊಪ್ಪೆಲ್ಲ ಮಾಡಿದಾಗ, ಈ ಥರ ಚಪಾತಿ ಮಾಡಿದಾಗ ಯೂಸ್ ಮಾಡ್ಕೊಳ್ತೀನಿ. ಹೆಲ್ತಿಗೆ ಒಳ್ಳೇದಲ್ವ. ಹಾಗಾಗಿ ಮಕ್ಳಿಗೂ ಡಿಫ್ರೆಂಟ್ ಅನಿಸುತ್ತೆ, ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಹಾಗಾಗಿ ಅವ್ರಿಗೆ ಈ ರೀತಿಯಾಗಿ ಚಪಾತಿ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಹಾಗಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಚಳಿ ಇರುತ್ತೆ. ಮಕ್ಕಳು ಎದ್ದೋಳೋದೇ, ನಮಗೆ ಎದ್ದೋಳೋದು ಕಷ್ಟ ಅನಿಸ್ತಾ ಇರುತ್ತೆ. ಬಟ್ ಮಕ್ಕಳನ್ನ ಎದ್ದೊಳಿಸಿ ರೆಡಿ ಮಾಡಿ ಕಳಿಸ್ಬೇಕಾದ್ರೆ ಒಂದು ಕಡೆ ಫೀಲ್ ಅನಿಸುತ್ತೆ, ಅಯ್ಯೋ ಪಾಪ ಮಲ್ಕೊಳ್ಳೋ ಮಕ್ಕಳನ್ನ ಎದ್ದೊಳಿಸ್ತಾ ಇದ್ದೀವಲ್ಲ ಅಂತ. ಬಟ್ ಅದು ಅವರ ವಿದ್ಯಾಭ್ಯಾಸಕ್ಕೆ ಅದು ಒಳ್ಳೇದಾಗೋದಲ್ವ. ಹಾಗಾಗಿ ಸ್ಕೂಲ್ಗೆ ಹೋಗಲೇಬೇಕು. ನಾವಂತಲ್ಲ, ಪ್ರತಿಯೊಬ್ಬರು ತಾಯಿದಿರು ಕಳಿಸ್ಲೇಬೇಕಲ್ಲ ಮಕ್ಕಳನ್ನ. ಹಾಗಾಗಿ ಅವಳನ್ನ ರೆಡಿ ಮಾಡಿ ಬಂದು ಇವಾಗ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದ್ರ ಬಾಕ್ಸ್ ನಾನು ತೊಗೊಂಡು 2 ವರ್ಷ ಆಯಿತು. ಇನ್ನೂ ಒಂದು ಬುಕ್ ಮಾಡಿದ್ದೀನಿ, ಅದು ಬರಬೇಕು. ಅದು ಬಂದಮೇಲೆ ನಿಮಗೆ ಫುಲ್ ಕಂಪ್ಲೀಟು ಲಂಚ್ ಬಾಕ್ಸು, ಬಾಟಲ್ಲು ಮತ್ತು ಬ್ಯಾಗೆಲ್ಲ ವಿಡಿಯೋ ನಿಮಗೆ ತೋರಿಸ್ತೀನಿ. ಅದರದ್ದು ಲಿಂಕ್ ಬೇಕಂದರೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಮೊದಲನೇ ದಿನ ಆಗಿರೋದ್ರಿಂದ ದೇವ್ರಿಗೆ ಕೈ ಮುಗಿದು ಬೇಡ್ಕೊಂಡು ಹೊರಟ್ವಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಕೂಡ ಹೋಗ್ತಾ ಇದ್ದೀನಿ ಅವಳ ಜೊತೆ. ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಸ್ಕೂಲ್ಗೆ ಏನೋ ಒಂಥರ ಖುಷಿ ಆಯ್ತಾಯಿತ್ತು. 1-2 ತಿಂಗಳು ಹೇಗೆ ಹೋಯ್ತಪ್ಪ ರಜಾ ಅನ್ನೋದೇ ಗೊತ್ತಿಲ್ಲ. ಇಷ್ಟು ಬೇಗ ರಜಾ ಮುಗಿದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಮಗಳು. ಹಾಗೆ ತ್ರಿಶೂಲ್ದು ಒಂದು ಫೋಟೋ ತೆಗೆದು ಅಲ್ಲಿಂದ ಬಂದ್ವಿ. ಗಾಳಿ ವೆದರ್ ಅಂತ ತುಂಬಾ ಚೆನ್ನಾಗಿ ಕೂಲಾಗಿತ್ತು. ನಾವು ಮನೆಗೆ ಬಂದ ಮೇಲೆ ಮಳೆ ಶುರುವಾಯಿತು. ಬಿಟ್ಬಿಟ್ಟು ಬಂದ್ವಿ ಈಗ ಸ್ನೇಹಿತರೆ. ಒಂಥರ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಯ್ತೈತೆ. ಇಷ್ಟು ದಿನ ಮನೇಲೇ ಇರಲಿಲ್ಲ. ಈಗ ಸಡನ್ನಾಗಿ ಹೋದ್ಮೇಲೆ ಏನೋ ಒಂಥರ ಫೀಲಿಂಗ್ ಬ್ಯಾಡ್ ಅಂತ ಅಂದ್ಬಿಟ್ಟು. ಮಕ್ಕಳು ಕಲಿಬೇಕಲ್ಲ. ಹಾಗಾಗಿ ಇವು ನೋಡಿ, ಏನು ಮಾಡ್ತಿದ್ದೀರಿ ಬಂಗಾರಿ? ಜೋಳ ತಿಂತಾ ಇದೆಯಾ? ಜೋಳ ಮಾಡಿದ್ನಲ್ಲ, ಅವನಿಗೂ ಕೂಡ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ಕಳ್ಸೋಣ. ಯಾರು ಬೇಕು ಇವಾಗ ನಿಂಗೆ? ಹಾಂ, ಯಾರು ಬೇಕು? ಅಕ್ಕ ಬೇಕಾ? ಅಕ್ಕ ಬರೋದು 3:15 ಬೇಕಾ ಅಕ್ಕ? ಏನಕ್ಕೆ ಅಕ್ಕ? ಆಟ ಆಡಕ್ಕ? ಇದ್ದಾಗ ಕಿತ್ತಾಡ್ತಾರೆ, ಇವಾಗ ನೋಡು ಅಕ್ಕ ಬೇಕು ಅಂತ. ಸ್ಕೂಲ್ಗೆ ಹೋದ್ಮೇಲೆ ಮಿಸ್ ಮಾಡ್ಕೋತಿದ್ದೀಯ ಅಕ್ಕನ? ಮಿಸ್ ಮಾಡ್ಕೋತಿದ್ದೀಯ ಅಕ್ಕ ಬೇಕು ಅಂತ ಅನ್ನಿಸ್ತಾಯ್ತಾ? ಕಿತ್ತಾಡಲ್ವಾ? ಹೌದಾ, ವೆರಿ ಗುಡ್.